ನ್ಯಾಯಾಲಯದ ಆವರಣಕ್ಕೆ ಎಸ್ಐಟಿ ತಂಡದ ವಾಹನಗಳು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮಾಸ್ಕ್ ಮ್ಯಾನ್ ಈಗ ನೀವು ನೋಡ್ತಾ ಇರೋ ವಾಹನದಲ್ಲಿದ್ದಾನೆ. ಈಗ ಅಷ್ಟೇ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದನ್ನ ನೀವು ನೋಡಿದ್ರಿ. ಈ ವಾಹನದಲ್ಲೇ ಮಾಸ್ಕ್ ಮ್ಯಾನ್ ಇದ್ದಾನೆ. ಈತನನ್ನ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗಿ ಆಗಿದೆ. ಈಗ ಕೋರ್ಟ್ ಅಂಗಳ ತಲುಪಿ ಆಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳ್ತಾರೆ. ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಹಾಜರ್. ಕೋರ್ಟ್ಗೆ ಹಾಜರುಪಡಿಸಿದ ಎಸ್ಐಟಿ ತಂಡ ಚಿನ್ನಯ್ಯನನ್ನ ಕಸ್ಟಡಿಗೆ ಕೇಳ್ತಾರೆ. ಎಸ್ಐಟಿ ತಂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದ ಪ್ರತಿ ವರದಿಯೂ ಸತ್ಯ. ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಈಗ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮಾಸ್ಕ್ ಕಳಚಿದ ಫೋಟೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ರಾಜ್ಯದ ಮುಂದೆ ತಂದಿದೆ. ಹಾಗೆ ಇವರ ಕಥೆಗಳು ಇವಾಗ ಕಳಚಬೇಕಾಗಿರೋ ಸಮಯ. ಈಗ ನ್ಯಾಯಾಲಯದ ಮುಂದೆ ಈತನನ್ನ ಹಾಜರುಪಡಿಸ್ತಾ ಇದ್ದಾರೆ. ಹೌದು, ಕಸ್ಟಡಿಗೆ ಪಡೆದುಕೊಳ್ತಾರೆ ಮತ್ತೊಂದು ಮಗದೊಂದು. ಆದರೆ ಈ ಷಡ್ಯಂತ್ರ ಭೇದಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಆಗ್ತಾ ಇದೆ? ಹೌದು ಭವನ, ಎಲ್ಲವೂ ಕೂಡ ಹಂತವಾಗಿ ಹೊರಗಡೆ ಬರ್ತಾ ಇದೆ. ಕಾನೂನುಬದ್ಧವಾಗಿ ಆಗುವಂತ ಎಲ್ಲ ಪ್ರಕ್ರಿಯೆಗಳ ಮೂಲಕವೇ ಹೊರಗಡೆ ಬರ್ತಾ ಇರುವಂತದ್ದು. ಕೊನೆಗೂ ಕೂಡ ಆತನ ಮಾಸ್ಕ್ ಕಳಚಲಾಗಿದೆ. ಆದ್ರೆ ಈಗ ನ್ಯಾಯಾಲಯಕ್ಕೆ ತರುವಾಗ ಆತನ ಮಾಸ್ಕ್ ಕಳಚಿಲ್ಲ. ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಬಳಿಕ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡು ಹೋಗುವಾಗ ಬಹುಶಃ ಆತನ ಮಾಸ್ಕ್ ಅನ್ನ ಕಳಚಬಹುದು ಅಂತ ಕಾಣುತ್ತೆ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಆತನ ಮಾಸ್ಕ್ ಕಳಚಿದ ಫೋಟೋಗಳನ್ನು ಕೂಡ ನಾವು ಗಮನಿಸಬಹುದು. ಒಟ್ಟಾರೆಯಾಗಿ ಏನಂದ್ರೆ ಈಗ ಆತನನ್ನ ನ್ಯಾಯಾಧೀಶರ ಮುಂದೆ ಅಂದ್ರೆ ಕಳೆದ ಜುಲೈ 11ರಂದು ಆತನನ್ನ ನ್ಯಾಯಾಧೀಶರಾದಂತಹ ಅಲ್ಲಿನ ಬೆಳ್ತಂಗಡಿಯ ಪ್ರಥಮ ದರ್ಜೆ ಮುಖ್ಯ ನ್ಯಾಯಾಧೀಶರೇನಿದ್ದಾರೆ ಆ ತಾಲೂಕು ನ್ಯಾಯಾಧೀಶರು ಅವರ ಮುಂದೆ ಸಂದೇಶ್ ಅವರ ಮುಂದೆ ಮೊನ್ನೆ ಹಾಜರುಪಡಿಸಲಾಗಿತ್ತು. ಬಹುಶಃ ಇವತ್ತು ಕೂಡ ಅದೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ 164 ಸ್ಟೇಟ್ಮೆಂಟ್ ಅನ್ನ ಆರಂಭದಲ್ಲಿ ಮಾಡಿದ್ದಂತದ್ದು ಅವರೇ ಮತ್ತು ಪ್ರಕರಣದ ಅಷ್ಟು ಮಾಹಿತಿಗಳು ಕೂಡ ಇರುವಂತಹ ಒಬ್ಬ ನ್ಯಾಯಾಧೀಶರಿದ್ರೆ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ನ್ಯಾಯಾಧೀಶರು. ಹಾಗಾಗಿ ಸಂದೇಶ್ ಅವರ ಮುಂದೆ ಹಾಜರುಪಡಿಸಿ ಸುಮಾರು ಒಂದು 15ರಿಂದ 16 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳ ಬಗ್ಗೆ ಕೂಡ ಚಿಂತನೆ ಅಂದ್ರೆ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಈಗಾಗಲೇ ತನಿಖಾಧಿಕಾರಿ ದಯಾಮ ಕೂಡ ಬಂದಿದ್ದಾರೆ. ಅದರ ಜೊತೆಗೆ ಅಧಿಕಾರಿಗಳ ಟೀಮ್ ನ್ಯಾಯಾಲಯದ ಒಳಭಾಗಕ್ಕೆ ಹೋಗಿದೆ. ಹಾಗಾಗಿ ಈಗ ಇವತ್ತು ಆತ ಕೊಡುವಂತ ಹೇಳಿಕೆಗಳು ಅಂದ್ರೆ ನ್ಯಾಯಾಧೀಶರ ಮುಂದೆ ಕೂಡ ಒಂದಷ್ಟು ಹೇಳಿಕೆಗಳನ್ನ ಆತ ಕೊಡಬಹುದು ಮತ್ತು ಅದಕ್ಕೆ ಪೂರಕವಾದಂತ ಮಾಹಿತಿಗಳನ್ನ ಸಾಕ್ಷ್ಯಗಳನ್ನ ಆತ ಕೋರ್ಟ್ಗೆ ಇವರು ಹಾಜರುಪಡಿಸ್ತಾರೆ. ಹಾಗಾಗಿ ಆ ಎಲ್ಲ ಮಾಹಿತಿಗಳ ಆಧಾರದಲ್ಲಿ ತನ್ನನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು. ಕಸ್ಟಡಿಗೆ ತೆಗೆದುಕೊಂಡ ಬಳಿಕ ನಡೆಯುವಂತದ್ದು 2ನೇ ಹಂತದ ಒಂದು ಅಸಲಿ ತನಿಖೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಯಾಕಂದ್ರೆ ಈವರೆಗೆ ಆತನನ್ನ ನಡೆಸಿದ ರೀತಿ ಮತ್ತು ಇನ್ನು ಮುಂದೆ ಆತನನ್ನ ತನಿಖೆ ನಡೆಸುವ ರೀತಿಗಳಲ್ಲಿ ಭಾರಿ ಬದಲಾವಣೆಗಳಿರುತ್ತೆ. ಅದರ ಜೊತೆಗೆ ಇದರ ಹಿಂದಿರುವಂತ ಷಡ್ಯಂತ್ರ ಇದೆಯಲ್ಲ ಅದೆಲ್ಲವೂ ಕೂಡ ಹೊರಗಡೆ ಬರಬೇಕು. ಹೊರಗಡೆ ಬರುವಂತ ರೀತಿಯಲ್ಲಿ ಅಂದ್ರೆ ಆತ ಯಾರ ಮನೆಯಲ್ಲಿದ್ದ, ಯಾರ ಮನೆಯಿಂದ ಆತ ಹೋಗ್ತಾ ಇದ್ದ, ಆತನ ಇಡೀ ಕಂಟೆಂಟ್ ಗಳನ್ನ ಯಾರು ನೆರೇಟ್ ಮಾಡಿದ್ರು, ಯಾರು ಅದನ್ನ ಸಿದ್ಧಪಡಿಸಿದ್ರು ಅದೆಲ್ಲವೂ ಕೂಡ ಹೊರಗಡೆ ಬರಬೇಕು. ಒಟ್ಟು ಒಂದು ತನಿಖಾ ಸಂಸ್ಥೆ ನಾವು ಆರಂಭದಿಂದ ಆ ತನಿಖಾ ಸಂಸ್ಥೆಯ ತನಿಖೆ ಪ್ರಕ್ರಿಯೆಗಳ ಬಗ್ಗೆ ನಾನು ಬಹಳ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ಹೇಳಿದ್ದೆ. ಯಾಕಂದ್ರೆ ಅನೇಕರಿಗೆ ಅದರ ಬಗ್ಗೆ ಆಕ್ರೋಶಗಳಿತ್ತು. ಸಹಜವಾಗಿ ಇದು ವಿರೋಧ ಪಕ್ಷವೇ ಇರಲಿ, ಸರ್ಕಾರದ ಕೆಲವು ಶಾಸಕರು ಸಚಿವರುಗಳೇ ಇರಲಿ, ಅವರು ಮಾಡ್ತಾ ಇರುವಂತ ತನಿಖೆಯ ಭಾಗದ ಬಗ್ಗೆ ಒಂದಷ್ಟು ಅಸಮಾಧಾನಗಳು ಆಕ್ಷೇಪಗಳಿತ್ತು. ಅವನು ಹೇಳದಲ್ಲೆಲ್ಲ ಅಗಿತಾ ಇದ್ದಾರೆ, ಆತ ಹೋದಲ್ಲೆಲ್ಲ ಆತನ ಅಗಿಯುವಂತ ಪ್ರಕ್ರಿಯೆಗಳಾಗ್ತಾ ಇದೆ ಅನ್ನುವಂತ ಒಂದಷ್ಟು ಅಸಮಾಧಾನಗಳಿತ್ತು. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಇಂಥ ತನಿಖೆಗಳನ್ನ ಅದೇ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದನ್ನ ಒಬ್ಬ ತನಿಖಾಧಿಕಾರಿಗಳು ಕೆಲವೊಂದು ಈ ಹಿಂದೆ ಅಂತ ತನಿಖೆಗಳನ್ನ ಮಾಡಿದಂತ ತನಿಖಾಧಿಕಾರಿಗಳು ಹೇಳ್ತಾ ಇದ್ರು. ಹಾಗಾಗಿ ಈಗ ಆತನ ಕಸ್ಟಡಿ ಕೊಟ್ಟರೆ ಅದು ಎಷ್ಟು ದಿನ ಕೊಡ್ತಾರೆ ಮತ್ತು ಯಾವ ರೀತಿಯ ತನಿಖೆ ಮುಂದೆ ನಡೆಯುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಎಸ್ ಧನ್ಯವಾದ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.